ಸನ್ಮಾನ್ಯ ಎಚ್ ಎಂ ರಮೇಶ್ ಅವರು ಮಾಜಿ ಶಾಸಕರುಗಳನ್ನು ಪತ್ರಿಕಾಗೋಷ್ಠಿಯನ್ನು ನಾವು ಏರ್ಪಡಿಸಿದ್ದೀವಿ. ಈ ಒಂದು ಪತ್ರಿಕಾಗೋಷ್ಠಿಗೆ ಅವ್ರನ್ನ ನಾನು ಸ್ವಾಗತಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಶಾಸಕರು ಮತ್ತು ನಮ್ಮ ಪಕ್ಷದ ಮುಖಂಡರಾದಂತಹ ಸನ್ಮಾನ್ಯ ಜವರೇಗೌಡರು ಆಗಮಿಸಿದ್ದಾರೆ. ಅವರು ನಿಮ್ಮೆಲ್ಲರ ಪರವಾಗಿ ನಾವು ಸ್ವಾಗತಿಸ್ತಾ ಇದ್ದೀವಿ. ನಮ್ಮೆಲ್ಲರಿಗೂ ಬೆನ್ನೆಲುಬಾಗಿ ನಿಂತು ನಮ್ಮ ಪಕ್ಷದ ಸಂಘಟನೆಗೆ ಒತ್ತು ನೀಡಲಾಗತಕ್ಕಂಥ ಮಾಜಿ ಶಾಸಕರು ತಿಪ್ಪೇಸ್ವಾಮಿಯವರನ್ನು ಆಗಮಿಸಿದ್ದಾರೆ. ಅವ್ರಿಗೂ ನಿಮ್ಮೆಲ್ಲರ ಪರವಾಗಿ ನಾವು ಸ್ವಾಗತಿಸ್ತಾ ಇದ್ದೀನಿ. ಅದೇ ರೀತಿ ತೆರಿಗೆ ಪದ್ಧತಿ ಯಾವ ರೀತಿ ಇದೆ ಅಂತೇಳಿ ಈಗಾಗಲೇ ತಮಗೆ ಅದಕ್ಕೋಸ್ಕರ ತೋರಿಸಿದ್ದೀವಿ. ಆದರೆ ನಿಮಗೆಲ್ಲ ಗೊತ್ತಿರ್ಬೋದು, ಕಾಂಗ್ರೆಸ್ ಪಕ್ಷ ಅಂತಂದ್ರೆ ಇಡೀ ದೇಶದಲ್ಲಿ ತುಕಡೆ ಗ್ಯಾಂಗ್ ಅಂತ ಹೇಳ್ಬಿಟ್ಟು ಇಡೀ ದೇಶದಲ್ಲಿ ಅವರೊಂದು ಬಿರುದನ್ನ ಕೊಟ್ಟಿದ್ದಾರೆ. ಎಲ್ಲ ಕಡೆ ಹೇಳ್ತಾ ಇರ್ತಾರೆ, ರಾಷ್ಟ್ರ ಮಟ್ಟದಲ್ಲಿ ಹೇಳ್ತಾ ಇರ್ತಾರೆ. ಆದರೆ ಆ ವಿಚಾರದಲ್ಲಿ ಇವತ್ತೊಂದು ದಿವಸ ಬೆಂಗಳೂರು ನಗರದಲ್ಲಿ ಅದು ಸತ್ಯವಾಗಿದೆ. ಬೆಂಗಳೂರು ನಗರದಲ್ಲಿ ಏನು ಕೆಂಪೇಗೌಡರು 1537ರಲ್ಲಿ ಒಂದು ಬೆಂಗಳೂರು ನಗರವನ್ನು ಕಟ್ಟಿ, ಆ ಒಂದು ಬೆಂಗಳೂರು ನಗರ ಒಂದಾಗಿರ್ಬೇಕು, ಒಗ್ಗಟ್ಟಾಗಿರ್ಬೇಕು, ಬೃಹದಾಕಾರವಾಗಿ ಬೆಂಗಳೂರು ಇವತ್ತು ಬೆಳೆದೋಗಿದೆ. ಆ ಒಂದು ಕಲ್ಪನೆಗೆ ಇವತ್ತು ಈ ಕಾಂಗ್ರೆಸ್ ಪಕ್ಷ ಇವತ್ತೇನು ಕಾಂಗ್ರೆಸ್ ನೇತೃತ್ವದ ಈ ಒಂದು ರಾಜ್ಯ ಸರ್ಕಾರ 2 ವರ್ಷ ಪೂರೈಸಿದೆ. 2 ವರ್ಷದಲ್ಲಿ ಒಂದೇ ಒಂದು ಅಭಿವೃದ್ಧಿ ಕೆಲಸ ಬೆಂಗಳೂರು ನಗರದಲ್ಲಿ ಆಗಲಿಲ್ಲ. ಯಾವುದಾದ್ರೂ ಒಂದು ಹೊಸ ಫ್ಲೈಓವರ್ ಆಗಿದೆಯಾ? ಇಲ್ಲ. ಯಾವುದಾದ್ರೂ ಒಂದು ರಸ್ತೆ ಆಗಿದೆಯಾ? ಇಲ್ಲ. ಇರತಕ್ಕಂಥ ರಸ್ತೆಗಳಿಗೆ ಡಾಂಬರೀಕರಣವನ್ನು ಸಹ ಇದುವರೆಗೂ ಸಹ ಮಾಡಲಿಕ್ಕೆ ಆಗಲಿಲ್ಲ. ಅಂತ ಪರಿಸ್ಥಿತಿಯಲ್ಲಿ ಇವತ್ತು ರಾಜ್ಯ ಸರ್ಕಾರ ಇದೆ. ಏನು 5 ಸ್ಕೀಮ್ಗಳನ್ನ ಕೊಟ್ಟರು, ಅವತ್ತು ಚುನಾವಣೆ ಪೂರ್ವದಲ್ಲಿ ಏನು ಘೋಷಣೆ ಮಾಡಿ 5 ಸ್ಕೀಮ್ಗಳನ್ನ ಕೊಟ್ಟರು, ಆ 5 ಗ್ಯಾರಂಟಿ ಸ್ಕೀಮ್ಗಳು ಅವ್ರೇನು ಘೋಷಣೆ ಮಾಡಿದ್ರು, ಇದುವರೆಗೂ ಸಹ ಆ ಘೋಷಣೆಗಳು ಇವತ್ತು ಭ್ರಷ್ಟಾಚಾರಕ್ಕೆ ಎಡೆ ಮಾಡಿಕೊಟ್ಟಿದೆ ಹೊರತಾಗಿ ಅದು ರಾಜ್ಯದ ಯಾವುದೇ ಒಬ್ಬ ಕುಟುಂಬಕ್ಕೂ ಸಹ ಇದುವರೆಗೂ ಸಹ ಒಳ್ಳೆ ಬೆಳವಣಿಗೆ ಒಳ್ಳೆಯದಂತೂ ಆಗಲಿಲ್ಲ. ನಾನು ಹೇಳ್ತೇನೆ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಬೆಂಗಳೂರು ನಗರದ ಉಪಮುಖ್ಯಮಂತ್ರಿಗಳು ಏನಿವತ್ತೇನು ಉಸ್ತುವಾರಿ ಸಚಿವರಾಗಿದ್ದಾರೆ, ಬೆಂಗಳೂರು ನಗರದಲ್ಲಿ ಇವತ್ತು ಏನೆಲ್ಲ ಅವ್ಯವಸ್ಥೆಗಳು ನಮ್ಮ ಕಣ್ಣು ಮುಂದೆ ಕಾಣ್ತಾ ಇದೆ. ಈಗಾಗಲೇ ಸುಮಾರು ತಾವೆಲ್ಲ ನೋಡಿದ್ದೀರಿ, ಈಗಾಗಲೇ ಒಂದು ಆದೇಶವನ್ನ ಹೊರಡಿಸಿದ್ದಾರೆ. ನೋಡಿರ್ಬೇಕು, 25/7/2025 ಏನು ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ಆಸ್ತಿಗಳಿಗೆ ಎ ಮತ್ತು ಬಿ ಅಂತ ಹೇಳಿ ಈಗಾಗಲೇ ಅವರನ್ನ ಘೋಷಣೆಯನ್ನು ಮಾಡಿದ್ದಾರೆ, ಒಂದು ಆದೇಶವನ್ನು ಮಾಡಿದ್ದಾರೆ. ಅದು ಕರ್ನಾಟಕ ರಾಜಪತ್ರವನ್ನು ಹೊರಡಿಸಿದ್ದಾರೆ. ನಮ್ಗೆಲ್ಲ ಗೊತ್ತಿರಲಿ, ಇಡೀ ಇದುವರೆಗೂ ಸಹ ಸುಮಾರು 2002-2003ರಲ್ಲಿ ಒಬ್ರು ನಿಲಯ ಮಿತ್ತಲ್ ಅಂತ ಹೇಳ್ಬಿಟ್ಟು IAS ಅಧಿಕಾರಿ, ಅವರು ಡೈರೆಕ್ಟರ್ ಆಫ್ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್, ಅವರು ಈ ಸ್ವಯಂ ಘೋಷಿತ ಆಸ್ತಿ ತೆರಿಗೆ ಪದ್ಧತಿಯನ್ನು ತಗೊಂಡ್ಬಂದ್ರು. ಅವಾಗೆಲ್ಲ BBMP ಏನು ಇವತ್ತೇನು ನಾವು ಇದೆ, ಕೆಂಪೇಗೌಡರದ ಒಂದು ಕನಸು. ಎರಡನೇದು ಕುಮಾರಣ್ಣ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾದಂತಹ ಸಂದರ್ಭದಲ್ಲಿ ಇಡೀ ಬೆಂಗಳೂರಿನ BBMP ಸೇರಿಸಿ 7 ನಗರಸಭೆಗಳನ್ನು ಒಳಗೊಂಡಂತೆ 7 ನಗರಸಭೆಗಳು 110 ಹಳ್ಳಿಗಳು ಸೇರಿದಂತೆ BBMP ಮಾಡಿದ್ರು. ಬೆಂಗಳೂರು ಏನು ಇತ್ತು ಅದನ್ನ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಂಗಳೂರು ನಗರ ಕಾಯಕಲ್ಪ ಕೊಡಬೇಕು ಅಂತೇಳಿ, ಬೆಂಗಳೂರು ನಗರ ಒಗ್ಗಟ್ಟಾಗಿ ಇರಬೇಕು. ಬೆಂಗಳೂರು ನಗರ ಯಾವಾಗೂ ಸಹ ಏನಿವತ್ತು ಇಡೀ ದೇಶದಲ್ಲಿ ಬೆಂಗಳೂರು ಅಂತಂದ್ರೆ ಒಂದು ಹೆಸರುವಾಸಿ ಮೆಟ್ರೋಪಾಲಿಟನ್ ಸಿಟಿ ಅಂತೇಳಿ ಅದಕ್ಕೆ ಶಕ್ತಿ ತುಂಬಂತ ಕೆಲಸವನ್ನ ಮಾಡಿದ್ರು. ಆದರೆ ಈಗ ಬಂದಿರತಕ್ಕಂಥ ಈ ಸರ್ಕಾರ 2003ರಲ್ಲಿ ಬೆಟರ್ಮೆಂಟ್ ಚಾರ್ಜ್ ಅನ್ನ ಸ್ಟಾಪ್ ಮಾಡಿದ್ರು. ಅಕ್ರಮ ಸಕ್ರಮ ತಗೊಂಡ್ಬಂದ್ರು, ನಮ್ಗೆಲ್ಲ ಗೊತ್ತಿರಬೇಕು. ಆದ್ರೆ ಅಕ್ರಮ ಸಕ್ರಮದಲ್ಲಿ ಏನ್ ಹೇಳಿದ್ರು, 50% ಬಿಲೋ ಇದ್ರೆ ನೀವು ಅದನ್ನ ಸಕ್ರಮ ಮಾಡ್ಬೋದು, 50% ಎಬವ್ ಇದ್ರೆ ಅದು ಸಕ್ರಮ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅಂತೇಳಿ ಸರ್ಕಾರನೇ ಆದೇಶ ಮಾಡಿದ್ರು. ಅದಾದ್ಮೇಲೆ ಯಾರೋ ಕೋರ್ಟ್ಗೆ ಹೋದ್ರು, ಕೋರ್ಟ್ ಆದ್ಮೇಲೆ ಇಲ್ಲಿ SLP ಪೆಂಡಿಂಗ್ ಇದೆ, ಅದು ಇಲ್ಲಿ ಕೋರ್ಟ್ ಅದನ್ನ ಸ್ಟೇ ಕೊಟ್ಟರು. ಈಗ ಅದನ್ನ SLP ಹಾಕೊಂಡಿದ್ದಾರೆ, ಸುಪ್ರೀಂ ಕೋರ್ಟ್ ಅಲ್ಲಿ ಪೆಂಡಿಂಗ್ ಇದೆ. ಇವತ್ತವರೆಗೂ ಸಹ 2003ರಿಂದ ಇದು 2025
ಇದುವರೆಗೂ ಸಹ ಬೆಟರ್ಮೆಂಟ್ ಟ್ಯಾಕ್ಸ್ ಬಗ್ಗೆ ಯಾರು ಸಹ ಚಕಾರ ಎತ್ತಲಿಲ್ಲ. ಬೆಟರ್ಮೆಂಟ್ ಟ್ಯಾಕ್ಸ್ ಇವತ್ತರೆಗೂ ಯಾರು ತಗೊಂಡಿಲ್ಲ. ಯಾಕೆ ನಾನು ಈ ಬೆಟರ್ಮೆಂಟ್ ಟ್ಯಾಕ್ಸ್ ವಿಚಾರ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈಗಾಗಲೇ ತಾವು ಬಹಳ ಬುದ್ಧಿವಂತರು, ಯಾವಾಗೂ ಸಹ ನಾವು ಹೇಳ್ತಾ ಇರ್ತೀವಿ. ಕೃಷ್ಣ ಬೈರೇಗೌಡರು ಅವರು ಒಂದು ಮೊನ್ನೆ ಖಾತಾ ಅಭಿಯಾನ ಅಂತೇಳಿ ಮಾಡಿದ್ರು. ಬಿ ಖಾತಾ ಅಭಿಯಾನ ಅಂತೇಳಿ ಮಾನ್ಯ ಉಪಮುಖ್ಯಮಂತ್ರಿಗಳ ಜೊತೆ ಹೋಗಿ ಅವ್ರ ಕ್ಷೇತ್ರದಲ್ಲಿ ಎಷ್ಟು ವರ್ಷದಿಂದ ಕೃಷ್ಣ ಬೈರೇಗೌಡರು ಮಂತ್ರಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ, ಅವರೇ ಶಾಸಕರಾಗಿದ್ದಾರೆ. ಉದಾಹರಣೆಗೆ ವಾರ್ಡ್ ನಂಬರ್ 5, ಆ ವಾರ್ಡ್ ನಂಬರ್ 5ರಲ್ಲಿ ಎಷ್ಟೆಲ್ಲ ವಿಲೇಜ್ಗಳು ಬರ್ತವೆ ಅಂತಂದ್ರೆ, ಸುಮಾರು ಸಂಪಿಗೆಹಳ್ಳಿ, ಕಟ್ಟಿಗೆನಹಳ್ಳಿ, ಅಗ್ರಹಾರ, ಕೋಗ್ಲು ಇವೆಲ್ಲನೂ ಕೃಷ್ಣ ಬೈರೇಗೌಡರ ವಾರ್ಡ್ಗೆ ಬರ್ತಕ್ಕಂಥದ್ದು. ಕೃಷ್ಣ ಬೈರೇಗೌಡರು ಬ್ಯಾಟರಾಯನಪುರ ಏನವರು ಅಸೆಂಬ್ಲಿ ಕ್ಷೇತ್ರ ಇದೆ, ಅವ್ರ ಕ್ಷೇತ್ರಕ್ಕೆ ಬರ್ತಕ್ಕಂಥ ಒಂದು ಎಕ್ಸಾಂಪಲ್, ಒಂದು ವಾರ್ಡ್ ಹೇಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿ, ಸ್ಕ್ವೇರ್ ಫೀಟ್ಗೆ ಬಿಡಿಯದಲ್ಲಿ ಇರ್ತಕ್ಕಂಥದ್ದು ವಾಣಿಜ್ಯ ಇದಕ್ಕೆ, ಅದೇ ಕಮರ್ಷಿಯಲ್ ಆದ್ರೆ ಬಿಡಿಯದಲ್ಲಿ 27 ರೂಪಾಯಿ 35 ಪೈಸಾ ಬಿಡಿಯದಲ್ಲಿ ಇರ್ತಕ್ಕಂಥದ್ದು. BBMP ಎಷ್ಟು ಮಾಡಿದ್ದಾರೆ ಗೊತ್ತಾ ಮೊನ್ನೆ ಆದೇಶಗಳು? ಯಾವಾಗ ಮೊನ್ನೆ ಮಾಡಿರ್ತಕ್ಕಂಥದ್ದು 25/2025 ಮೊನ್ನೆ ಆದೇಶ ಮಾಡಿರ್ತಕ್ಕಂಥದ್ದು ಎಷ್ಟು ಮಾಡಿದ್ದಾರೆ ಗೊತ್ತಾ? ಸ್ಲ್ಯಾಬ್ ಫಿಕ್ಸ್ ಮಾಡಿದ್ದಾರೆ. BBMP ಒಂದು ಸ್ಕ್ವೇರ್ ಫೀಟ್ಗೆ 250 ರೂಪಾಯಿಯಿಂದ 500 ರೂಪಾಯಿ ಮಾಡಿದ್ದಾರೆ ಒಂದು ಸ್ಕ್ವೇರ್ ಫೀಟ್ಗೆ. ಇದನ್ನ ನಾನು ಇದರಲ್ಲಿ ಹಾಕಿದ್ದೀನಿ ನಿಮಗೆ. ಮಿನಿಮಮ್ 3,000 ರೂಪಾಯಿಯಿಂದ 5,000 ರೂಪಾಯಿ, 15,000 ರೂಪಾಯಿ ತನಕ ಏನಿದೆ. ಬೆಂಗಳೂರು ನಗರದ ನಾಗರಿಕರು ಎಚ್ಚೆತ್ತುಕೊಳ್ಳದೆ ಹೋದ್ರೆ ಯಾರು ಸಹ ಇವತ್ತೇ ಮೊನ್ನೆ ಕಾಯ್ದೆ ಮಾಡ್ಕೊಂಡಿದ್ದಲ್ಲ, ನೀವು ಟ್ಯಾಕ್ಸ್ ಕಟ್ಟಿಲ್ಲ ಅಂದ್ರೆ ಮನೆ ಸೀಸ್ ಮಾಡ್ತೀರಿ ಅಂತ ಹೇಳ್ಬಿಟ್ಟು ಯಾರು ಸಹ ಮನೆಗಳಲ್ಲಿ ಇರೋಕೆ ಆಗಲ್ಲ. ಬಡವರು ಎಲ್ಲ ಸೀಸ್ ಮಾಡ್ಬೇಕಾಗ್ತದೆ. BBMP ಅವರು ಒಂದು 30-40 ಸೈಟ್ಗೆ 3 ಲಕ್ಷ ರೂಪಾಯಿಯಿಂದ ಮಿನಿಮಮ್ 6 ಲಕ್ಷ ರೂಪಾಯಿ ಬರ್ತದೆ. ಅಂದ್ರೆ ಗೈಡೆನ್ಸ್ ವ್ಯಾಲ್ಯೂ ಪ್ರಕಾರ. ಈಗಾಗಲೇ ನೀವು ಗೈಡೆನ್ಸ್ ವ್ಯಾಲ್ಯೂ ಈ ಸರ್ಕಾರ ಬಂದ್ಮೇಲೆ 200% ಜಾಸ್ತಿ ಮಾಡಿದ್ದಾರೆ. 200% ಈ ಗೈಡೆನ್ಸ್ ವ್ಯಾಲ್ಯೂ ಜಾಸ್ತಿ ಮಾಡಿದ್ದಾರೆ. ಗೈಡೆನ್ಸ್ ವ್ಯಾಲ್ಯೂ ಮೇಲೆ ಇವರು ಆಸ್ತಿ ತೆರಿಗೆನ ಘೋಷಣೆ ಮಾಡಿದ್ದಾರೆ. ಯಾರು ಸಹ ಕಟ್ಟಲಿಕ್ಕೆ ಆಗೋದಿಲ್ಲ ಇದು. ಇದಾದ್ಮೇಲೆ ಹಿಂದೆ ಏನು ದೇವೇಗೌಡರು ಸಾವಿರ ಮಾಡಿದ್ದಾರೆ 13,800 ರೂಪಾಯಿಯಲ್ಲಿ ಒಂದು 30-40 ಸೈಡ್ಗೆ 3 ಲಕ್ಷ ರೂಪಾಯಿಂದ 6 ಲಕ್ಷ ರೂಪಾಯಿಲಿ ನೋಡಿ ಇಲ್ಲಿ ಸ್ಲ್ಯಾಬ್ ಮಾಡಿದ್ದಾರೆ. ಇದಾದ್ಮೇಲೆ ಸಿಂಗಲ್ ಫ್ಲಾಟ್ ಅಂತ ಏನ್ ಮಾಡಿದ್ರಲ್ಲ, ಏನಕ್ಕೋಸ್ಕರ ಇದು ಮಾಡಿದ್ದಾರೆ ಅಂತಂದ್ರೆ, ಈಗ 30-40 ಸೈಟ್ ಅಲ್ಲಿ ನೀವು ಯಾರು ಸಹ ಪಾರ್ಕಿಂಗ್ ಬಿಡಕ್ಕಾಗಲ್ಲ. 60-40, 50-80 ತನಕ ನಿಮ್ಗೆ ಕಾರ್ ಪಾರ್ಕಿಂಗ್ ಬಿಡಕ್ಕಾಗೋದಿಲ್ಲ. ಲೇಔಟ್ ಅನ್ನು ನೀಡ್ತಾ ಇರ್ತಕ್ಕಂಥದ್ದು. ಇದಾದ್ಮೇಲೆ ಇವ್ರು ಏನ್ ಮಾಡಿದ್ದಾರೆ, ಒಂದು ನೋಡಿ ಇಲ್ಲಿ ಹಾಕಿದ್ದಾರೆ, ಇವರೇ ಆದೇಶ ಮಾಡಿದ್ದಾರೆ 2,000 ಚದರ ಮೀಟರ್ ಇಂದ 4,000 ಚದರ ಮೀಟರ್ಗೆ ಅಂದ್ರೆ 21,480 ಅಂದ್ರೆ ಅರ್ಧ ಎಕರೆಯಿಂದ 1 ಎಕರೆಗೆ ನಾನು ಹೇಳ್ತಾ ಇರ್ತಕ್ಕಂಥದ್ದು. 21,480 ಚದರ ಅಡಿ, 2,000 ಚದರ ಮೀಟರ್ಗೆ 21,480 ಇಂಟು 5,000 ರೂಪಾಯಿ ಮಿನಿಮಮ್. ಅದು ಇನ್ನೂ ಹೆಚ್ಚಾಗ್ತದೆ. ಮಿನಿಮಮ್ 5,000 ರೂಪಾಯಿ ಹಾಕೊಂಡ್ರೆ ನಿಮ್ಗೆ 1,74 ಲಕ್ಷ ಆಗ್ತದೆ. 1 ಕೋಟಿ ನಾನು ಹೇಳ್ತಾ ಇರೋದಕ್ಕೆ 21,000 2,000 ಚದರ ಮೀಟರ್ಗೆ ಅಂದ್ರೆ ಅರ್ಧ ಎಕರೆಗೆ. ಅದೇ 1 ಎಕರೆಗೆ ಆದ್ರೆ 4,000 ಚದರ ಮೀಟರ್ಗೆ ಆದ್ರೆ 42,950 ಇಂಟು 5,000 ರೂಪಾಯಿ ಅಂತಂದ್ರೆ ನಿಮ್ಗೆ 2,14,70,000 ರೂಪಾಯಿ. ಯಾರಾದ್ರೂ ಇದನ್ನ ಕಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಅವೈಜ್ಞಾನಿಕವಾಗಿ ಏನಿವತ್ತು ಈ ಒಂದು ತೆರಿಗೆ ವಿಧಿಸಿದ್ದಾರೆ, ಇದು ಬಹಳ ಅವೈಜ್ಞಾನಿಕವಾಗಿದೆ. ಇದು ಯಾರು ಯಾವ ರೀತಿ ಇವ್ರು ಯಾವ ರೀತಿ ಹೇಳಿ ಮಾಡಿದ್ರು ಗೊತ್ತಿಲ್ಲ. ಯಾರೊಬ್ರು ಸಹ ಬೆಂಗಳೂರು ನಗರದಲ್ಲಿ ಒಬ್ಬರು 30-40 ಸೈಟ್ ಇಟ್ಕೊಂಡ್ರು ಯಾರು ಸಹ ನೆಮ್ಮದಿಯಿಂದ ಜೀವನ ಮಾಡಕ್ಕಾಗಲ್ಲ. ಆಮೇಲೆ ಇವು ಅಕ್ರಮ ಸಕ್ರಮ ಇದು ಮೇನ್. ತಾವು ಎಲ್ಲ ಯಾರಿಗೂ ಸಹ ಇದು ಗೊತ್ತಿಲ್ಲ. ಯಾಕೆ ಇದನ್ನ ಸರ್ಕಾರ ಏನ್ ಕಣ್ಮುಚ್ಕೊಂಡಿದ್ದು ಕಾಯ್ದೆ ಮಾಡಿದ್ರೆ ನನಗೆ ಗೊತ್ತಿಲ್ಲ. ಯಾಕೆ ಅಂತಂದ್ರೆ ಈ ಸರ್ಕಾರದಲ್ಲಿ ಬೆಟರ್ಮೆಂಟ್ ಎಲ್ಲಿರತಕ್ಕಂಥದಕ್ಕೆ A ಮತ್ತೆ B ಯಾವ್ದಲ್ಲೂ ಇಲ್ಲ. ನೋಡಿ ಇಲ್ಲಿ ಆದೇಶ ಇದೆ, ಇವರೇ ಮಾಡಿರ್ತಕ್ಕಂಥ ಸರ್ಕಾರಿ ಆದೇಶ ನೋಡಿ. ಎಲ್ಲ ರಾಜಪತ್ರ ಅವರೇ ಹೊಡಿಸಿದ್ದಾರೆ. ಪ್ರತಿಯೊಂದು ಆದೇಶ ಇಲ್ಲಿದೆ, ಎಲ್ಲ ಮಾರ್ಕ್ ಮಾಡಿದ್ದೀನಿ, ಕಳ್ಸಿಕೊಡ್ತೀನಿ ನೋಡಿ. ಇಲ್ಲಿದೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಆಸ್ತಿ ತೆರಿಗೆ ನಿಯಮಗಳು 2009 ನಿಯಮ 11ರಲ್ಲಿ ಈ ಮೇಲೆ ತಿಳಿಸಿದಂತೆ ಆಸ್ತಿ ತೆರಿಗೆ ವ್ಯಾಪ್ತಿಗೆ ತರಲಾಗುವ ಸ್ವತ್ತುಗಳು ಪೈಕಿ ಕಾನೂನು ರೀತಿಯ ಆಸ್ತಿ ತೆರಿಗೆ ನಿರ್ಧರಣೆ ಮಾಡಲು ಅರ್ಹವಾಗುವ ಸ್ವತ್ತುಗಳನ್ನು ನಮೂನೆ A ವಹಿಯಲ್ಲಿ ದಾಖಲಿಸುವಂತೆಯೂ ಹಾಗೂ ಕಾನೂನು ರೀತಿಯ ತೆರಿಗೆ ನಿರ್ಧರಣೆಗೆ ಅರ್ಹವಾಗದೇ ಇರುವ ಆಸ್ತಿಗಳನ್ನು ನಮೂನೆ B ವಹಿಯಲ್ಲಿ ದಾಖಲಿಸಲು
ಸೂಚಿಸಿ ಸಂಬಂಧ ನಮೂನೆಗಳನ್ನು ನಿಗದಿಪಡಿಸಲಾಗಿದೆ. ಇದರಂತೆ ಗ್ರಾಮ ಠಾಣಗಳು ನಗರದಲ್ಲಿ ನಾವೇನು ಬೆಂಗಳೂರು ನಗರದಲ್ಲಿ ಈಗ ಗ್ರಾಮ ಠಾಣ BBMP ಮೇಲೆ ಗ್ರಾಮ ಠಾಣಗಳು ಆಗಿದೆ. ಒಂದೊಂದು ಗ್ರಾಮ ಠಾಣದಲ್ಲಿ ನೀವೆಲ್ಲ ನೋಡಿರ್ಬೇಕು, ವಿಲೇಜ್ಗಳಲ್ಲಿ ನೀವು ಹೋದ್ರೆ ಎಷ್ಟಿರ್ತದೆ ರಸ್ತೆ, ಹಳ್ಳಿ ಹಳೆ ಹಳ್ಳಿಗಳಲ್ಲಿ ಗ್ರಾಮ ಠಾಣ ಅಂತ ನಾವೇನು ಕರಿತೀವಿ. ನಿಮ್ಗೆ 5 ಅಡಿ 6 ಅಡಿ 8 ಅಡಿ ರಸ್ತೆ ಮೇಲೆ ಇಲ್ಲ. ನೀವು ಯಾವುದೇ ವಿಲೇಜ್ ಹೋಗಿ ಯಾವುದೇ ಊರಿಗೆ ಹೋಗಿ 8 ಅಡಿ ರಸ್ತೆ ಮೇಲೆ ಇಲ್ಲ. ಅದಕ್ಕೆ ಗೈಡೆನ್ಸ್ ನೀವು ಮಾಡಿರ್ತಕ್ಕಂಥದ್ದು 5,000 ರೂಪಾಯಿ 6,000 ರೂಪಾಯಿ ಮಾಡಿ. ಗ್ರಾಮ ಠಾಣೆಗಳಿಗೆ ಗ್ರಾಮ ಠಾಣೆದಲ್ಲಿ ವಾಸ ಮಾಡ್ತಕ್ಕಂಥವ್ರು ಯಾರು? ಎಲ್ಲ ಬಡ ಜನ, ಯಾರೆಲ್ಲ ಶ್ರೀಮಂತರಲ್ಲ. ಅಂಥವ್ರಿಗೆ ನೀವು 3 ಲಕ್ಷ ಕಟ್ಟಿ 6 ಲಕ್ಷ ಕಟ್ಟಿ ಅಂತಂದ್ರೆ ಎಲ್ಲಿಂದ ಸಾಧ್ಯ? ಅಂದ್ರೆ ಒಂದು 30-40 ಸೈಟ್ಗೆ 14,000 ರೂಪಾಯಿಲಿ ನಿಮ್ಗೆ ಖಾತಾ ಆಗ್ತಾ ಇತ್ತು. ಅದಾದ ನಂತರ ಸಿದ್ದರಾಮಯ್ಯವರು ಸರ್ಕಾರ ಬಂದಂತ ಸಂದರ್ಭದಲ್ಲಿ ಅವರು ಅದನ್ನ ದುಪ್ಪಟ್ಟು ಮಾಡಿದ್ರು. ಬಹಳಷ್ಟು ಜನ ಕೋರ್ಟ್ಗೆ ಹೋದಂತ ಸಂದರ್ಭದಲ್ಲಿ ಏನಾಯ್ತು, ಇದನ್ನ ನೀವು ಇನ್ನೊಂದ್ಸತಿ ಪರಿಶೀಲನೆ ಮಾಡಿ ಅಂತ ಹೇಳಿದ್ರು. ಆಗ ಅದನ್ನ ಕಡಿಮೆ ಮಾಡಿದ್ರು. ಮತ್ತೆ ಕೋರ್ಟ್ಗೆ ಹೋಗಿ ಪರಿಶೀಲನೆ ಮಾಡಿ ಅಂತ ಹೇಳಿದವಾಗ ಅದನ್ನ ಕಡಿಮೆ ಮಾಡಿದ್ರು. ಆದ್ರೆ ಈಗ ನೀವು ನೋಡ್ಬೇಕಿದ್ರಲ್ಲಿ ಆಶ್ಚರ್ಯ ಏನಪ್ಪಾ ಅಂತಂದ್ರೆ, ಒಂದು ಈಗಾಗಲೇ ನಾನು ಎಕ್ಸಾಂಪಲ್ ಕೃಷ್ಣ ಬೈರೇಗೌಡ ಹೇಳಿದೆ. ಆಂಧ್ರದಿಂದ ಯಾರೋ ಬಂದ್ರು, ಅವರು ಎ ಖಾತಾನೂ ಇಲ್ಲ ಬಿ ಖಾತಾನೂ ಇಲ್ಲ. ಅವ್ರೆಲ್ಲರೂ ಸಹ ರಾಜಾರೋಷವಾಗಿ 5 ಫ್ಲೋರು 6 ಫ್ಲೋರು ಬಿಲ್ಡಿಂಗ್ ಕಟ್ಟಿದ್ದಾರೆ. ಎಲ್ಲವನ್ನೂ ಸಹ ಬೆಂಗಳೂರು ನಗರದಲ್ಲಿ ನೀವು 100% ಅಲ್ಲಿ ಒಂದು 5% ಜನ ಪ್ರಾಮಾಣಿಕವಾಗಿ ಸೆಟ್ ಬ್ಯಾಕ್ ಬಿಟ್ಟು ಕಟ್ಟಿರ್ಬೋದು. ಇನ್ನೆಲ್ಲ 95% ಆ ಯಾವ ಆಸ್ತಿಗಳು ಸಹ ಸೆಟ್ ಬ್ಯಾಕ್ ಬಿಟ್ಟಿಲ್ಲ. 100% ವೈಲೇಷನ್ ಮಾಡಿದ್ದಾರೆ. ನೀವೇ ಕಾಯ್ದೆ ಮಾಡಿದ್ದೀರಿ 50% ಬಿಲೋ ಇದ್ರೆ ಅದನ್ನ ಸಕ್ರಮ ಮಾಡ್ಬೋದು, 50% ಎಬವ್ ಇದ್ರೆ ಅದನ್ನ ಸಕ್ರಮ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ. ಹಾಗಾದ್ರೆ ಇವನ್ನೆಲ್ಲ ಯಾವ ನೀವು ಇದಿಟ್ಕೊಂಡು ಮತ್ತೆ ಅದನ್ನೆಲ್ಲ ನೀವು ಸಕ್ರಮ ಮಾಡ್ತೀರಿ ಅದು ನಮಗೆ ಗೊತ್ತಿಲ್ಲ. ಈಗ ಅದು ಕೇಸು ಸಹ ಪೆಂಡಿಂಗ್ ಇದೆ. ಎರಡನೇದು ಏನಪ್ಪಾ ಅಂತಂದ್ರೆ, ಈಗ ಮಿಟ್ಕಂಡಳ್ಳಿ ಆ ಭಾಗದಲ್ಲೆಲ್ಲ ನೀವು ಖಾತಾ ಕೊಟ್ಟರು. ಇದುವರೆಗೂ ಸಹ ನೀವು ಅವ್ರ ಹತ್ರ ಏನು ಇಲ್ಲ ಬೀನು ಇಲ್ಲ, 6 ಫ್ಲೋರ್ 7 ಫ್ಲೋರ್ ಕಟ್ಬಿಟ್ಟು ಎಲ್ಲ ಆಂಧ್ರದವರು ಮಾರಾಟ ಮಾಡಿ ಹೊರಟಾಗಿದ್ದಾರೆ. ಈಗ ತಗೊಂಡಿರೋ ಪರಿಸ್ಥಿತಿ ಏನು ಬೆಂಗಳೂರು ನಗರದಲ್ಲಿ? ನಾನು ಹೇಳ್ತಾ ಇದ್ದೇನೆ, ಬೆಂಗಳೂರು ನಾಗರಿಕರಿಗೆ ಇದು ನಿಜಕ್ಕೂ ಸಹ ಗೊತ್ತಾಗ್ತಾ ಇಲ್ಲ ಇವ್ರು ಏನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತೇಳಿ. ನಾನು ಹೇಳ್ತಾ ಇದ್ದೀನಿ, ಬೆಂಗಳೂರು ನಾಗರಿಕರು ಎಚ್ಚೆತ್ಕೊಳ್ಳದೆ ಹೋದ್ರೆ ನೀವೇನು ಮಧ್ಯಮ ವರ್ಗದ ಜನ, ವಿಶೇಷವಾಗಿ ಬಡವರಿದ್ದಾರೆ, ಒಂದು 30-40 ಸೈಟ್ಗೆ ಇವಾಗ ಆದೇಶ ಮಾಡಿರ್ತಕ್ಕಂಥದ್ದು ನಿಮ್ಗೆಲ್ಲ ದಾಖಲೆ ಕೊಡ್ತೀನಿ. ಮಾಡಿದ್ದಾರೆ. ಎಷ್ಟು ಮಾಡಿದ್ದಾರೆ ಗೊತ್ತಾ? 13,800 ರೂಪಾಯಿ ಇದ್ದಿದ್ದನ್ನ ಇವರು 1 ಸ್ಕ್ವೇರ್ ಫೀಟ್ಗೆ ಈಗ ಅದನ್ನ ಯಾವ ರೀತಿ ಅದನ್ನ ಫಿಕ್ಸ್ ಮಾಡಿದ್ದಾರೆ ಅಂತಂದ್ರೆ, ಗೈಡ್ಲೈನ್ಸ್ ವ್ಯಾಲ್ಯೂ ಇದೆಯಲ್ಲ, ಸಬ್ ರಿಜಿಸ್ಟರ್ ಗೈಡ್ಲೈನ್ಸ್ ವ್ಯಾಲ್ಯೂ ಪ್ರಕಾರ ನೀವು 3,000ದಿಂದ 5,000 15,000 ರೂಪಾಯಿಗೂ ಇದೆ. ಮಿನಿಮಮ್ 5,000 ರೂಪಾಯಿ ಅಂತ ಹಾಕೊಂಡ್ರೆ ನೀವು ಒಂದು 30-40 ಸೈಟ್ಗೆ ಮಿನಿಮಮ್ 3 ಲಕ್ಷ ರೂಪಾಯಿಯಿಂದ 6 ಲಕ್ಷ ರೂಪಾಯಿ ತನಕ ನೀವು ಕಟ್ಟಬೇಕಾಗ್ತದೆ. ಮಿನಿಮಮ್ 3 ಲಕ್ಷದಿಂದ 6 ಲಕ್ಷ ರೂಪಾಯಿ ಯಾವುದಕ್ಕಿಂತ ಒಂದು 30-40 ಸೈಟ್ಗೆ. ಆದ್ರೆ ಏನಿವತ್ತು ಬೆಟರ್ಮೆಂಟ್ ಟ್ಯಾಕ್ಸ್ ಫಿಕ್ಸ್ ಮಾಡಿದಾರಲ್ಲ, ಇದುವರೆಗೂ ಸಹ ನೀವು 2002-2003 ಏನು ಸ್ಟಾಪ್ ಆಯ್ತಲ್ಲ ಬೆಟರ್ಮೆಂಟ್, ಆ ಬೆಟರ್ಮೆಂಟ್ ಸ್ಟಾಪ್ ಆದ್ಮೇಲೆ BBMP ಇಷ್ಟು ವರ್ಷ ಆಯ್ತಲ್ಲ 2003-2025 ನೀವು ಎಷ್ಟು ಜನ ಬಿಲ್ಡಿಂಗ್ ಕಟ್ಟಿರ್ಬೋದು, ಅವ್ರು ಯಾರಿಗೂ ಸಹ ಖಾತಾ ಮಾಡ್ಕೊಡ್ಲಿಲ್ಲ. ಖಾತಾ ಯಾಕೆ ಮಾಡ್ಕೊಡ್ಲಿಲ್ಲ ಅಂತಂದ್ರೆ, ಕನ್ವರ್ಷನ್ ಆದವರಿಗೆ ಮಾತ್ರ ಇವರು ಬೆಟರ್ಮೆಂಟ್ ಕಟ್ಸ್ಕೊಳ್ತಾ ಇದ್ರು. ಬೆಂಗಳೂರು ನಗರದಲ್ಲಿ ಎಲ್ಲ ನಾವು ಡೆವಲಪ್ಮೆಂಟ್ ಏರಿಯಾ ಅಂತ ಏನ್ ಹೇಳ್ತೀರಿ, ಎಲ್ಲವೂ ಸಹ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದವರು ನೋಟಿಫಿಕೇಶನ್ ಮಾಡಿದ್ರು. ಆದ್ರೆ ನೋಟಿಫಿಕೇಶನ್ ಮಾಡಿದ್ದಾದ್ಮೇಲೆ ಎಲ್ಲಾ ಪ್ರಾಪರ್ಟಿಗಳು ಸಹ ನಿಮ್ಗೆ ಅದು ಬಿಡಿ ಅಂತ ಬರ್ತದೆ. ಬಿಡಿ ಅಂತ ಬಂದ್ಮೇಲೆ ಅಂಥವ್ರಿಗೆ ನೀವು ಬೆಟರ್ಮೆಂಟ್ ಕಟ್ಸ್ಕೊಳ್ಳಲ್ಲ ಅಂತಂದ್ರು. ಇವಾಗ ಒಂದು ಮನೆಗೆ 4-5 ಜನ ಅಣ್ಣ ತಮ್ಮಂದು ಇರ್ತಾರಪ್ಪ, ಅವರು ಆಸ್ತಿ ಪಾಲ್ ಮಾಡ್ಕೊಂಡ್ರು. ನೀವು ಇಲ್ಲಿ ಅವೆಲ್ಲ ರೆವಿನ್ಯೂ ಸೈಟ್ ಕನ್ವರ್ಷನ್ ಆಗೋದಿಲ್ಲ. ಕನ್ವರ್ಷನ್ ಆಗದೆ ಇರತಕ್ಕಂಥವ್ರಿಗೆ ನೀವು ಬಂದ್ಬಿಟ್ಟು ಅದಕ್ಕೆ ಬೆಟರ್ಮೆಂಟ್ ಕಟ್ಸ್ಕೊಂಡಿಲ್ಲ. ಅವರೆಲ್ಲ ಏನ್ ಮಾಡ್ತಾರೆ, ಮನೆಗಳು ಕಟ್ಟಿದ್ರು, ರಾಜರೋಷವಾಗಿ 4 ಫ್ಲೋರ್ 5 ಫ್ಲೋರ್ ಕಟ್ಬಿಟ್ಟಿದ್ದಾರೆ. ಅದಕ್ಕೆ ತಪ್ಪು ಸರ್ಕಾರ. ನೀವು ಯಾಕಂತಂದ್ರೆ ಬೆಟರ್ಮೆಂಟ್ ನೀವು ಬರೀ ಕನ್ವರ್ಷನ್ ಆದವ್ರು ಮಾತ್ರ ನಾವು ಬೆಟರ್ಮೆಂಟ್ ಕಟ್ಸ್ಕೊಳ್ತೀವಿ ಅಂತ ಹೇಳಿದ್ರು. ಯಾವುದೂ ಸಹ ಕನ್ವರ್ಷನ್ ಆಗಲಿಲ್ಲ. ಹಾಗಾಗಿ ಇಲಿಗಲ್ ಆಗಿ ಇಡೀ ಬೆಂಗಳೂರು ನಗರದಲ್ಲಿ ಬೃಹದಾಕಾರವಾಗಿ ಬೆಂಗಳೂರಿನಲ್ಲಿ ಇಲಿಗಲ್ ಕನ್ಸ್ಟ್ರಕ್ಷನ್ ಇಲಿಗಲ್ ಬಿಲ್ಡಿಂಗ್ಸ್ ಮಾಡಿಬಿಟ್ಟಿದ್ದಾರೆ. ಈಗ ಮಾನ್ಯ ಉಪಮುಖ್ಯಮಂತ್ರಿಗಳು ಈಗ ಮೊನ್ನೆ ಒಂದು ಕಾಯ್ದೆ ಮಾಡ್ಕೊಂಡಿದ್ದಾರೆ. ಯಾಕೆ ನಾನು ಬ್ರಿಟಿಷ್ ಪದ್ಧತಿ ಅಂತ ಹೇಳ್ತೀನಿ ಅಂತಂದ್ರೆ, ಬೆಂಗಳೂರು ಅಂತ ಮಾಡ್ಕೊಂಡಿದ್ದಾರೆ. ಹೋಗಿ ಅದರಲ್ಲಾದ್ರೂ ಯಾವ್ದಾದ್ರು ಕಾಯ್ದೆ
ತಗೊಂಡ್ಬಂದಿದ್ದಾರೆ ನೋಡಿ. ಖಾತಾ ಅಂತಿದೆ ಅಷ್ಟೇನೆ, ನಿಮ್ಗೆ ಎ ಮತ್ತೆ ಬಿ ಇಲ್ವೇ ಇಲ್ಲ. ನೀವು ಬರೀ ಟ್ಯಾಕ್ಸ್ ಕಲೆಕ್ಷನ್ಗೋಸ್ಕರ ಎ ರಿಜಿಸ್ಟರ್ ಮತ್ತೆ ಬಿ ರಿಜಿಸ್ಟರ್ ಅಂತ ಮಾಡ್ಕೊಂಡ್ರು. ಅದನ್ನೇ ಸರ್ಕಾರ ಎ ರಿಜಿಸ್ಟರ್ ಬಿ ರಿಜಿಸ್ಟರ್ ಅಂತಿರೋದನ್ನ ಎ ಖಾತಾ ಬಿ ಖಾತಾ ಅಂತ ಹೇಳ್ಬಿಟ್ಟು ಮಂಕುಪೂಜಿ ಏರಿಸ್ತಾ ಇದ್ದಾರಲ್ಲ. ಇಡೀ ಬೆಂಗಳೂರಿನ 1 ಕೋಟಿ ಜನತೆಗೆ ಏನಂತ ಕರಿಬೇಕು ಇವರಿಗೆ, ಈ ಸರ್ಕಾರಕ್ಕೆ? ನಂಗೆ ಅರ್ಥ ಆಗ್ತಾ ಇಲ್ಲ, ನಂಗೆ ಅರ್ಥ ಆಗ್ತಾ ಇಲ್ಲ. ಹಾಗಾಗಿ ದಯಮಾಡಿ ಕೂಡಲೇ ಇದನ್ನ ನಾವೇನು, ನೀವು ಯಾವುದೇ ಸರ್ಕಾರ ಇದ್ರು ತೆರಿಗೆ ತಗೋಬೇಕು. ತೆರಿಗೆ ತಗೊಂಡು ಹೋದ್ರೆ ನಿರ್ವಹಣೆ ಮಾಡ್ಲಿಕ್ಕೆ ಆಗೋದಿಲ್ಲ, ನಿರ್ವಹಣೆ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ನೀವು ತೆರಿಗೆ ಈ ರೀತಿನ ಅವೈಜ್ಞಾನಿಕವಾಗಿ ನೀವೇ ಮೀಡಿಯಾದಲ್ಲಿ 23 ರೂಪಾಯಿ ಇರೋದನ್ನ 27 ರೂಪಾಯಿ ಇರೋದನ್ನ BBMP ತಗೊಂಡ್ಬಿಟ್ಟು ಅದನ್ನ 250 ರೂಪಾಯಿಂದ 600 ರೂಪಾಯಿ ಮಾಡ್ಬಿಟ್ರೆ ಯಾರಾದ್ರೂ ಸಾಧ್ಯನಾ? ಇದನ್ನ ಸಾಧ್ಯತೆ ಇಲ್ಲ. ಹಾಗಾಗಿ ದಯಮಾಡಿ ನಾನು ಹೇಳ್ತಾ ಇದ್ದೀನಿ, ಒಂದು ಕೂಡಲೇ ಇವ್ರೇನಾದ್ರೂ ಇದನ್ನ ಕಡಿಮೆ ಮಾಡದೆ ಹೋಗ್ತಾರೆ, 100ಕ್ಕೆ 100 ನಾವೊಂದು ಕೊಟ್ಟು ಹೋಗ್ತೀವಿ. ಅದರಲ್ಲಿ ಎರಡನೇ ಮಾತಿಲ್ಲ. ನಮ್ಮ ಪಕ್ಷದ ವತಿಯಿಂದ ಬೆಂಗಳೂರು ನಗರದಲ್ಲಿ ಬಹಳ ದೊಡ್ಡ ಆಂದೋಲನವನ್ನು ಮಾಡ್ತೀವಿ. ಇದರಲ್ಲಿ ಯಾವುದೇ ರಾಜಿ ಇಲ್ಲ. ಬೆಂಗಳೂರು ನಗರದ ಜನ ಈಗಲಾದ್ರೂ ಎಚ್ಚೆತ್ತುಕೊಳ್ಳದೆ ಹೋದ್ರೆ, ಏನು ಕಾಂಗ್ರೆಸ್ ಪಕ್ಷ ಯಾವತ್ತು ಅಧಿಕಾರಕ್ಕೆ ಬಂದಿದೆ ಬೆಂಗಳೂರು ನಗರವನ್ನ ಹಾಳು ಮಾಡಿರೋದು ಬಿಟ್ರೆ ಬೇರೆ ಯಾವುದು ಬೆಂಗಳೂರು ನಗರಕ್ಕೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಯಾವುದೇ ಒಂದು ಸಣ್ಣ ಕುಡಿಯೋದು ಇಲ್ಲ. ಹಾಗಾಗಿ ಕೂಡಲೇ ಇದನ್ನ ರದ್ದು ಮಾಡಬೇಕು ಅಂತ ಹೇಳಿ ನಮ್ಮ ಮುಖಾಂತರ ಆಗ್ರಹ ಮಾಡ್ತೀನಿ. ಇದನ್ನು ಕೂಡ ಯಾಕೆಂದ್ರೆ ರಮೇಶ್ ಒಂದು ಪಾಯಿಂಟ್ ಅನ್ನು ಹೇಳಿದ್ರು, ಏನು ಹೇಳಿದ್ರು ಅಂತ ಹೇಳಿದ್ರೆ, ನೀವು 3 ಮಾಡಿ 5 ಮಾಡಿ ಅಲ್ಲಿ ಬರ್ತಕ್ಕಂತಹ ಏನು ಆರ್ಥಿಕವಾಗಿ ಬರ್ತಕ್ಕಂಥದ್ದು ಏನಿದೆ ಅದನ್ನು ಕೂಡ ಸಮವಾಗಿ ಹಂಚಲಿಕ್ಕೆ ಕಷ್ಟ ಆಗ್ತದೆ. ನಾಳೆ BJP ಅದು ಒಪ್ಪುವುದಿಲ್ಲ. ಅದಕ್ಕೋಸ್ಕರ ಅರಿಕೆ ಮಾಡಬಾರ್ದು, ಒಗ್ಗಟ್ಟಾಗಿ ಇರಬೇಕು ನೀವು ಅಂತಕ್ಕಂಥದ್ದು, ಒಬ್ಬರೇ ಬೇರೆ ಇರಬೇಕು ಅಂತಕ್ಕಂಥದ್ದು ಕೂಡ ವಿರೋಧ ಮಾಡಿದ್ರು. ಒಂದು ಮೆಜಾರಿಟಿ ಪಾಸ್ ಮಾಡ್ಕೊಂಡಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಈಗ ಇವತ್ತು ಏನು ಬಿ ಖಾತಾದಿಂದ ಎ ಖಾತಾ ಬದಲಾವಣೆ ಆಗಿರ್ತಕ್ಕಂಥ ಏನು ಆಂದೋಲನ ಏನಿದೆ, ಇದು ಹಿಂಬಾಲಿಂದ ತಂದಿರ್ತಕ್ಕಂಥದ್ದು ಆಂದೋಲನ. ಕಾರಣ ಇಷ್ಟೇ, ಈಗಾಗಲೇ ಕೂಡ ನಗರಸಭೆಗಳಲ್ಲಿ ಅಥವಾ ಪುರಸಭೆಗಳಲ್ಲಿ ಕೂಡ ಯಾವುದೇ ರೆವಿನ್ಯೂ ಸೈಟ್ ಇರ್ತಕ್ಕಂಥದ್ದನ್ನು ಕೂಡ ಅಕ್ರಮ ಕಟ್ಟಡಗಳನ್ನು ಸಕ್ರಮ ಮಾಡಬಾರದು ಅಂತಕ್ಕಂಥದ್ದು ಕೂಡ ಒಂದು ಏನಿತ್ತು ಆದೇಶ ಇತ್ತು, ಸಕ್ರಮ ಮಾಡತಕ್ಕ ಅದನ್ನು ಸುಪ್ರೀಂ ಕೋರ್ಟ್ನಲ್ಲಿ ನಿಲ್ಲಿಸಿತ್ತು. ಈಗ ಸರ್ಕಾರ ಬಿ ಖಾತೆಯಿಂದ ಎ ಖಾತೆ ಮಾಡೋಕ್ಕೆ ಸಲುವಾಗಿ ಎಲ್ಲೆಲ್ಲಿ ರೆವಿನ್ಯೂ ಲೇಔಟ್ಗಳಲ್ಲಿ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯತಿ, ಪಟ್ಟಣ ಪಂಚಾಯಿತಿ, ನಗರಸಭೆಗಳಿಂದ ಮಂಜೂರಾಗಿರ್ತಕ್ಕಂತಹ ಏನು ನಕ್ಷೆಗಳಿದ್ದಾವೆ, ಯಾರು ಕಟ್ಟಡ ಕಟ್ಟಿದ್ದಾರೆ, ಯಾವ ಬಿ ಖಾತೆಯಲ್ಲಿದ್ದಾರೆ ಅವನ್ನು ಎ ಖಾತೆ ಮಾಡಲಿಕ್ಕೆ ಹೊರಟಿದ್ದಾರೆ. ಬುದ್ಧಿವಂತಿಕೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಅವರು ರೆಗ್ಯುಲರೈಸೇಷನ್ ಅಂತ ಹೇಳೋದಿಲ್ಲ, ಸಕ್ರಮ ಅಂತ ಹೇಳಲ್ಲ. ಅವರು ಬರೀ ಖಾತಾ ಆಂದೋಲನ ಅಂತ ಹೇಳ್ತಾರೆ ಅಷ್ಟೇ. ಕೂಡ ಬಿ ಇಂದ ಏನ್ ಮಾಡ್ತೀವಿ, ಯಾಕೆ ಅವಸರವಾಗಿ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಇದುವರೆಗೂ ಕೂಡ ಯಾವುದೇ ರೀತಿಯಾದಂಥ ಮೂಲಭೂತ ಸೌಕರ್ಯಗಳನ್ನು ಕೊಡೋದಕ್ಕೆ ಸರ್ಕಾರ ಸಾಕಾಗಿಲ್ಲ. ಅದು 110 ವಿಲೇಜ್ ಇರ್ಬೋದು ಅಥವಾ 5 CMC ಇರ್ಬೋದು, ಪುರಸಭೆ ಹಿಂದಿನ ಸೇರಿರ್ತಕ್ಕಂಥ ಪುರಸಭೆ ಇರ್ಬೋದು. ಕೇವಲ ಏನು ಬೇಕಾಗಿದೆ, ಇವತ್ತು ಗ್ಯಾರಂಟಿ ಹೆಸರಿನಲ್ಲಿ ಕೂಡ ಸರ್ಕಾರ ಒಂದು ದಿವಾಳಿ ಅಂಚಿನಲ್ಲಿದೆ. ಸರ್ಕಾರಕ್ಕೆ ಹಣ ಬೇಕಷ್ಟೇ. ಈ ದೃಷ್ಟಿಯಲ್ಲಿ ಬಿಯಿಂದ ಎ ಖಾತೆಗೆ ಎಲ್ಲೆಲ್ಲಿ ಸಾಧ್ಯ ಮಾಡಬೇಕು ಮಾಡ್ತಾರೆ. ಅದೇನು ಗ್ರೇಟರ್ ಬೆಂಗಳೂರು ಅಂಗಡಿ ಇರ್ತಕ್ಕಂಥ ಜಾಗದ ಏನೇನು ಪರಿಮಿತಿ ಇದೆ ಅಷ್ಟೇ ಮಾತ್ರ. ಇದನ್ನು ಯಾಕೆ ನೀವು ಬೇರೆ ಪುರಸಭೆ ನಗರಸಭೆ ಮಾಡಿರ್ತಕ್ಕಂಥ ಯಾಕೆ ಮಾಡ್ತಾರೆ ಸರ್ಕಾರ? ಯಾಕೆ ಮಾಡಬಾರ್ದು? ಅಲ್ಲೇ ಮಧ್ಯೆ ಎಷ್ಟೋ ಜನ ಕೂಡ ತಗೊಂಡು ಹೋಗಿ ತಮ್ಮ ಏನು ಉಳಿತಾಯ ಇದೆ ಅಂತ ಇಟ್ಟು ತಮ್ಮ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಥವಾ ಮನೆ ಕಟ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಯಾಕಂದ್ರೆ ಆಗೋದಿಲ್ಲ. ಅದೊಂದೇ ಕೂಡ ಏನು ಇವತ್ತು ನೀವು ಈ ಖಾತೆಗೆ ಸಂಬಂಧಪಟ್ಟಂತೆ ಕೂಡ ಆಂದೋಲನ ನಡೆಸಿದ್ದೀರಿ. ರಮೇಶ್ ಗೌಡ್ರು ಹೇಳಿದಾಗಿರ್ಬೋದು ಕೂಡ ಸಣ್ಣ ಒಂದು ಇದಕ್ಕೆ ಅವರಿಗೆ ಖಾತಾ ಬದಲಾವಣೆ ಕೂಡ 3 ರಿಂದ 6 ಲಕ್ಷ ರೂಪಾಯಿ ನಿಲ್ತಾನೆ ಕೂಡ ಮಧ್ಯಮದಲ್ಲಿ ಕೊಡ್ತಾರೆ. ಈ ದೃಷ್ಟಿನಲ್ಲಿ ಕೂಡ ಸರ್ಕಾರ ಇದನ್ನು ಕೂಡ ಮತ್ತೆ ಪುನರಾಲೋಚನೆ ಮಾಡಬೇಕು. ಆಮೇಲೆ ಯಾರು ಮಧ್ಯಮ ಜನ ಇದ್ದಾರೆ ಅವ್ರ ಮೇಲೆ ಕೂಡ ಅತಿ ಹೆಚ್ಚಾಗಿ ಆರ್ಥಿಕ ಇದನ್ನು ಹಾಕಬಾರ್ದು. ಕೇವಲ ದೃಷ್ಟಿ ಅಂತ ಹೇಳಿದ್ರೆ ಒಟ್ಟಾರೆ ಗ್ಯಾರಂಟಿ ಯೋಜನೆ ಮಾಡ್ತಿದ್ದಾರೆ. ಅವ್ರಿಗೆ ಅದು ಬಿಟ್ಟರೆ ಬೇರೆ ಸರ್ಕಾರದ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಎಲ್ಲಿ ಕೂಡ ವ್ಯವಸ್ಥೆ ಇಲ್ಲ. ಈ ರೀತಿಯಾಗಿ ಹಿಂಬಾಗಲಿಂದ ಕೂಡ ಎಲ್ಲಿ ಕೂಡ